क्षमालासुवर्णकुण्डे सरदीरोहाणे बिभ्राणमारक्तजनापकलापं चतुर्मुखं लोकगुरुं नमामि उज्जद्भास्करसन्निभं नयनं नागेन्द्रभूषोज्ज्वलं हस्ते खड्गकपाल खड्गशतरं श्वेताब्जढक्कायुधं काञ्चीकिङ्किणिनोपरध्वजरविः आपूरिताशारणं भूतेशं चतुरारणं वयहरं ब्रह्माभिधानं भजे। जय त्वं देवीचामुण्डे जय भूतापहारिणे जय सर्वगते देवी कालरात्रिनमोऽस्तुते ब्रह्मलोके जये सर्वाः शेषनागपुरोगमाः सन्तु मे तदा काण्डवच्च तदा हे स्वर्गं ये चरमाश्रदाः नमोत्तरेभ्यः सुप्रीरा प्रसन्नाः सन्तु मे तदा। ॐ सर्पसत्रे जये सर्पा आस्ति कीराभिरक्षदाः नमोत्तरेभ्यः सुप्रीरा प्रसन्नाः सन्तु मे तदा। मलये जैव ये सर्पाः कार्कोटकप्रमुखाश्च ये नमोत्तरेभ्यः सुप्रीरा प्रसन्नाः सन्तु मे तदा। धर्मलोके जये सर्पाः वैतरण्यां समाश्रिताः नमोत्तरेभ्यः सुप्रीरा प्रसन्नाः सन्तु मे तदा। ये सर्पाः पर्वतीयेषु धरीसन्धिषुतं जिराः नमोत्तरेभ्यः सुप्रीता प्रसन्नाः सन्तु मे सदा। ग्रामे वा यदि वारण्ये ये सर्पाः प्रचरन्ति नमोत्तरेभ्यः सुप्रीता प्रसन्नाः सन्तु मे सदा। पृथिव्यां चैव ये सर्पाः विलरन्तिराः नमोत्तरेभ्यः सुप्रीता प्रसन्नाः सन्तु मे सदा। रसातले च ये सर्पानन्ताद्या महाबलाः नमोत्तरेभ्यः सुप्रीता प्रसन्नाः सन्तु मे सदा। नर्मदायै नमः प्रातः नर्मदायै नमो निशे नमोऽस्तु नर्मदे द्रव्यं द्राहि मां विषसर्पदः फणामणिरहस्राणां झायोज्ज्वलमहोज्ज्वलं सर्वनागपतिं शेषं वन्दे नागेन्द्रमव्ययम् अनन्तानन्तदेवेश अनन्तफलदायक अनन्तदुःखनाशाय अनन्ताय नमो नमः। सर्पाद्यष्टकुल वासुकी महानागराजान्तर्यामि श्रीप्राणस्तजयापतिरङ्कर्षणाय नमः प्रार्थनां समर्पयामि। ಮಾತೆರ್ಲ ಭಕ್ತಿ ಶ್ರದ್ಧೆಡೆ ನಾಗದೇವರನ ಸನ್ನಿಧಾನಡು ಪ್ರಾರ್ಥನೆ ಮಲ್ತೊಳ್ಳಿ ವಿಶೇಷವಾದ ನಾಗದೇವರನ ನೆಟ ಪುನಃ ಪ್ರತಿಷ್ಠಾಪನೆ ಅಂಚನೆ ಕಲಶಾಭಿಷೇಕ ಆಶ್ಲೇಷ ಬಲಿದಾನ ಪ್ರಸನ್ನ ಪೂಜನ ಮಾತ ನಮ್ಮ ಮಲ್ಪಡು ಬಣ್ಪಣಂಚಿತ ನಮ್ಮ ಮಲ್ಲ ಸಂಕಲ್ಪ ಐಕ್ ಬೋಡಾದ ನಮ್ಮ ಮಸ್ತ್ ಪ್ರಯತ್ನ ಕೊಡ್ತಾ ದೈವಜ್ಞರ್ನ ಆ ನಿರ್ದೇಶಾನುಸಾರ ನಮ್ಮ ಮಾತ ಐಕ್ ದುಂಬು ನಡತದೆ ಅಗಲ ನಿರ್ದೇಶಾನುಸಾರ ಪ್ರಕಾರ ಕರ್ತವ್ಯನ ಮಾತ ನಮ್ಮ ಮಲ್ಚಿನಲ್ಲಿ ಕಾಂಡು ಕೋಟದ ದಿವಸಡು ಕಾಂಡೆ ಗಣಪತಿ ಹೋಮನ ಮಾತ ಮಲ್ತೊಂದು ಅಂಜನೆ ನವಗ್ರಹ ಶಾಂತಿ ಮೃತ್ಯುಂಜಯ ರುದ್ರದೇವರನ ಆರಾಧನೆ ಮೃತ್ಯುಂಜಯ ಹೋಮನ ಮಾತ ಮಲ್ತೊಂದು ರಾತ್ರಿಡೆ ವಿಶೇಷವಾದಿ ಆರೂಢ ಶುದ್ಧಿಗೆ ಬೋಡಾದ ಸ್ಥಳ ಶುದ್ಧಿಗೆ ಬೋಡಾದ ವಾಸ್ತು ದೇವತೆಗಳನ್ನ ಅಧಿಷ್ಠಾನ ಸಿದ್ಧಿಗೆ ಬೋಡಾದ ಸಪ್ತಶುದ್ಧಿ ಪೂರ್ವಕವಾದ ವಾಸ್ತು ಪೂಜೆ ಹೋಮ ಬಲಿದಾನ ರಾಕ್ಷೋಗ್ರ ಮಂತ್ರ ಹೋಮ ಅಂಜನೆ ನಾಗದೇವರನ ಬ್ರಹ್ಮರ್ನ ಚಾಮುಂಡಿನ ಬಿಮ್ಮನ ಶುದ್ಧಿ ಮಾತ ಮಲ್ತೊಂದು ಐಕ್ ಸಪ್ತಾಧಿವಾಸನ ಮಾತ ಮಲ್ತೊಂದು ಶಯ್ಯಾಧಿವಾಸನ ಮಾತ ಕಲ್ಪನೆ ಮಲ್ತದೆ ಅಂಚನೆ ಇನಿತ ದಿವಸಡು ಪ್ರಾತಃ ಕಾಲಡು ಪುಣ್ಯಾಹವಾಚನ ಪುರಸ್ಸರವಾದ ನಾಗದೇವರನ ಪ್ರತಿಷ್ಠಾ ಪ್ರಧಾನ ಹೋಮ ಬ್ರಹ್ಮ ಪ್ರಧಾನ ಹೋಮ ಪ್ರಾಯಶ್ಚಿತ್ತ ರೂಪವಾದ ತಿಲ ಹೋಮ ಅಂಚನೆ ಮಲ್ಲ ಸೇವೆ ಆಶ್ಲೇಷ ಬಲಿದಾನ ಸೇವೆ ನಾಗದೇವರನೆ ಪ್ರತಿಷ್ಠಾಪನೆ ಬ್ರಹ್ಮದೇವರನ ಪ್ರತಿಷ್ಠಾಪನೆ ಚಾಮುಂಡಿ ಪ್ರತಿಷ್ಠಾಪನೆ ಮಾತ ಮಲ್ತೊಂದು ಪ್ರತಿಷ್ಠಾ ಕಲಶಾಭಿಷೇಕ ಪೂರ್ವಕವಾದ ಪಂಚಾಮೃತ ಅಭಿಷೇಕ ಪೂರ್ವಕವಾದ ದೇವರನಗಳಿಗೆ ನವ ಕಲಶಾಭಿಷೇಕ ಪರಸ್ಪರ ಬ್ರಹ್ಮ ಕಲಶಾಭಿಷೇಕ ಪ್ರಸನ್ನ ಪೂಜನ ಮಾತ ಅರ್ಪಣೆ ಮಲ್ತೊಂದು ಆ ಸನ್ನಿಧಾನಡು ನಮ್ಮ ನಾಗದೇವರಡ ಪ್ರಾರ್ಥನೆ ಮಲ್ತೊಂಡು ನಮ್ಮ ಮಲ್ತಿನಂಚಿತ್ನ ಆ ಭಕ್ತಿ ಶ್ರದ್ಧೆಯ ಅರ್ಪಣೆ ಮಲ್ತಿನಂಚಿತ್ನ ನಾಗಶಿಲಾ ಪ್ರತಿಷ್ಠಾ ವಿಧಿವಿಧಾನ ತತ್ಪೂರಕವಾದ ಮಲ್ತಿನಂಚಿತ್ನ ಧರ್ಮಕರ್ಮಳು ಶಾಂತಿ ಹೋಮಳು ಅಂಚನೆ ಆಶ್ಲೇಷ ಬಲಿದಾನ ಪಂಚಾಮೃತಾಭಿಷೇಕ ಪ್ರಸನ್ನ ಪೂಜೆ ಒಂದು ಮಾತ ನಾಗದೇವರು ಸಂತೋಷದಾರ ಸ್ವೀಕಾರ ಮಲ್ತೊಂದು ಪರಿಪೂರ್ಣ ಸುಪ್ರಸನ್ನರಾದಿತ್ತೊಂದು ಪರಿಪೂರ್ಣ ಸಾನ್ನಿಧ್ಯ ಭರಿತರಾದಿತ್ತೊಂದು ಬ್ರಹ್ಮೆರ್ಲ ಅಂಚನೆ ಚಾಮುಂಡಿ ಮಹಾತಾಯಿಲ ನೆಟ ಸ್ಥಿರವಾದ ನೆಲೆಯಾದ ಸಾನ್ನಿಧ್ಯ ಭರಿತಳಾದ ಸುಪ್ರತಿಷ್ಠಿತರಾದ ಕುಳಿದು ನಾಗದೇವರನ್ನ ಪೂರ್ಣ ಅನುಗ್ರಹ ಅವಡುವಂತಂದು ಆಶ್ಲೇಷ ಬಲಿದಾನಲ್ಲ ಅರ್ಪಣೆ ಮಲ್ತದ ಹಿಡಿದವರ ನೆಕ್ಕ ಸಂಬಂಧಪಟ್ಟಂಚಿತ್ನ ಯಜಮಾನ ವರ್ಗದಗಳಿಗೆ ಗುತ್ತುದಗಳಿಗೆ ಅಂಚನೆ ಭಕ್ತ ಜನತೆಗೆ ಗ್ರಾಮ ರಾಷ್ಟ್ರಗೂ ದಾದವಂಜಿ ಸಂಕಷ್ಟಗಳು ಗ್ರಹಚಾರ ಬೀಡಲು ಸರ್ಪಶಾಪ ಕೋಪಳು ಮಾತ ಇತ್ತನಲ್ಲ ಒಮಾತ ಪರಿಹಾರಾದೆ ಮಾತೆರೆಗಳ ಕೈಕಾರ ಸುಖ ದಿಗದೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಮಾನಸಿಕ ಸುಖಶಾಂತಿ ನೆಮ್ಮದಿ ಆವಡಿ ಈ ಜಾಗನ್ ನಮ್ಮ ಜೀರ್ಣೋದ್ಧಾರ ಮಲ್ತದೆ ಪುನಃ ಪ್ರತಿಷ್ಠಾಪನೆ ಮಲ್ತದೆ ಆ ನಾಗದೇವರಿನ ಬ್ರಹ್ಮರಿನ ಚಾಮುಂಡಿನ ಆರಾಧನೆ ಮಲ್ತಿನೇಟ್ ನಂಗೆ ಮಾತೆರೆಗಳ ಮಾತೆರೆಗಳ ಎಡ್ಡ ಜೀವನ ತಿಕೊಂಡು ಸುಖಶಾಂತಿ ನೆಮ್ಮದಿ ಉಳ್ಳಾಪಣಪಣಂಚಿತ್ನ ಕೀರ್ತಿ ನಗಲು ಬರಿತೊಂದು ಮಾತೆರ್ನಲ ಮನಸ್ಸದ ಇಷ್ಟಾರ್ಥನ ಅನುಗ್ರಹ ಮಲ್ತದೆ ನನ್ನ ಎತ್ತ ನಾಗದೇವರೇ ಆ ಸಂದರ್ಶನ ಮಲ್ತದೆ ಅಮೃತ ವಾಕ್ಯನ್ನ ಪಡೆತಂಡ್ರೆಗೊಳ್ಳ ನಾಗದೇವರೇ ಪರಿಪೂರ್ಣವಾದ ಪಾತ್ರೆ ಮುಖಾಂತರವಾದ ಆವಿರ್ಭಾವಾದ ನಂಕಿತ್ತಿನಂಚಿತ್ನ ಸಮಸ್ತ ಸರ್ಪಶಾಪಕೋಪಳಿನ ಮಾತ ಪರಿಹಾರ ಮಲ್ಪ ಕೊರದು ಮಾತ ಭಕ್ತ ಜನತೆಗಳ ಅಮೃತ ವಾಕ್ಯ ಅಭಯ ವಾಕ್ಯ ನಾಗದೇವರನ ಪೂರ್ಣ ಅನುಗ್ರಹ ಪುನಲ್ಕ ನಂಗೆ ಅಮೃತ ವಾಕ್ಯನ ಕೊರತು ಕಾಪಾಡುಡು ಅಂತಂದು ಭಕ್ತಿಡೆ ಶ್ರದ್ಧೆಡೆ ಮಾತೆರೊಟ್ಟಿಗೂ ಸೇರೊಂದು ಪ್ರಸನ್ನ ಕಾರಡು ನಾಗಬ್ರಹ್ಮ ಚಾಮುಂಡಿ ಸನ್ನಿಧಾನಡ ವಿಶೇಷವಾದ ಪ್ರಾರ್ಥನೆ ಮಲ್ತೋನ್ಗ समस्त देवताभ्यो नमः वासुकी महानागराजाय नमः ब्रह्मणे नमः चामुण्डायै नमः प्रार्थनां समर्पयामि। गोविंद।
ಇವತ್ತಿನಿಂದಲೇ ಈ ಸ್ಥಳೀಯ ನಂಬಿದ ಕ್ಷೇತ್ರದಲ್ಲಿ ಗ್ರಾಮರಾಜ್ಯ ಪ್ರಾರ್ಥನಾ ಪುರಸ್ಸರವಾಗಿ ಸಾನ್ನಿಧ್ಯಕ್ಕೆ ನೂತನ ಆರೋಗ್ಯ ಮಾಡಬೇಕು. ಬ್ರಹ್ಮ ಪರಿವಾರದಲ್ಲಿ ಆಯ ಪ್ರಕಾರ ಸ್ಥಾನ ಕಲ್ಪನೆಪಡಿಸಿ ಸ್ಥಳ ಶುದ್ಧಿಪೂರ್ವಕವಾಗಿ ಸಾನ್ನಿಧ್ಯಕ್ಕೆ ಬೇಕಾದ ನೂತನ ಬಿಂಬ ಪ್ರತಿಷ್ಠಾಪನಾದರು ಪ್ರತಿಷ್ಠಾಪ್ರಧಾನ ಪ್ರಾಶ್ಚಿತ್ಯಾಗಾದಿಗಳು ಆಶ್ಲೇಷಾಬಲಿ ಸೇವಾದ ನಡೆಸಿಕೊಂಡು ಕ್ಷೇತ್ರದಲ್ಲಿ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಸತ್ಕಾರ್ಯ ಆದ ದೃಷ್ಟಿ ಅನಂತ ಕುಟುಂಬಕ್ಕೆ ಸಂತೃಪ್ತಿಯಾಗಿದೆ. ಧಾರ್ಮಿಕ ವಿಧಿವಿಧಾನ ಪುರಸ್ಸರವಾದ ನಾಗದೇವಿಯರನ್ನು ಪ್ರತಿಷ್ಠಾಪನೆ, ಬ್ರಹ್ಮದೇವಿಯರನ್ನು ಪ್ರತಿಷ್ಠಾಪನೆ, ಚಾಮುಂಡಿ ದೇವಿಯರನ್ನು ಪ್ರತಿಷ್ಠಾಪನೆ ಮಲ್ತದ ಆಶ್ಲೇಷ ಬಲಿ ಮಲ್ತದ ಅನ್ನದಾನ ಮಲ್ಪನ ಒಂದು ಸಂಕಲ್ಪ ದೇವರಿಗೆ ಸಂತೋಷ ಆಗ್ತದೆ. ದೇವರ ಸಂತೃಪ್ತಿ ರಾಜಗಳಿಗೆ ಅಮೃತವಾಕ್ಯ ದೇವರ ಅನುಗ್ರಹ ಮಲ್ತದೆ. ಸಂಸಾರಿಕವಾಗಿ ಅತಿ ಪುರಾತನ ಸಂಬಂಧಪಟ್ಟ ನನ್ನ ಸಾನ್ನಿಧ್ಯ ಸ್ಥಳ, ಅತಿ ಪೂರ್ವದಲ್ಲಿ ಜೈನರಿಗೆ ಸಂಬಂಧಪಟ್ಟ ಮೂಲ ಕ್ಷೇತ್ರ ಅಂತ ಸ್ಥಳ ಆಗಿದೆ. ಒಂದನೇದಾಗಿ ಈ ಸ್ಥಳ ಕ್ಷೇತ್ರ ಜೀರ್ಣೋದ್ಧಾರಪಡಿಸಿ ಸಂತೃಪ್ತಿ, ಆದರೆ ಪೂರ್ವದಲ್ಲಿ ನನಗೆ ಸಂಬಂಧಪಟ್ಟ ಮೂಲ ಬಿಂಬ. ಅದರಂತರ ಈ ಸ್ಥಳದಲ್ಲಿ ಕುಟುಂಬದಿಂದ ಕೆಲವು ರೀತಿಯ ಅನಾಚಾರ ಆದರೂ ನಡೆದಿತ್ತು. ಅದರಿಂದ ಹಲವು ರೀತಿಯ ಶಾಪ ದುರಿತಗಳು ಸಂಸಾರಕ್ಕೆ ಈ ಸ್ಥಳದಲ್ಲಿ ಹಲವು ಸಂಧಾನ ಪ್ರಕೋಪಗಳು ಬರಲಿಕ್ಕೆ ಕಾರಣ ಆಗ್ತಿರ್ತೀನಿ. ಅದು ಯಾಕೆ ಈ ಪೂರ್ವದಲ್ಲಿ ಸ್ವಲ್ಪ ಅವರಲ್ಲಿ ಅಜಾಗ್ರತೆ ಆಯ್ತು. ಯಾಕೆ ಕಡೆದಲ್ಲಿ ಮೂರಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಆಗಿದ್ದು ಸ್ಥಳದಲ್ಲಿ ನೀವು ಕೈ ಹಾಕಬೇಕಿದ್ರೆ ಬೇಕಾದ ವಿಮರ್ಶ ಆದರೂ ಪ್ರಶ್ನೆ ಮುಂದುವರಿಸಬೇಕಿತ್ತು. ಆದರೆ ಸರಿಯಾಗಿ ಮುಂದುವರಿಸಿದ ಕಾರಣ ನನ್ನ ಮೂಲ ಬಿಂಬವು ನಾಶ ಆಗಿದೆ. ಸ್ಥಳದಲ್ಲಿ ನನಗೆ ಮರಿಮಟ್ಟೆಯೂ ನಾಶ ಆಗಿದೆ. ಅದರಂದ್ರೆ ಹಲವು ರೀತಿಯ ಗಂಡಾಂತರಗಳು ಹಲವು ರೀತಿಯಲ್ಲಿ ಬರಲಿಕ್ಕೆ ಒಂದು ಬಿಂಬ ಸಿಕ್ಕಿದೆ ತುಂಡಾಗಿರೋದು. ಅದರ ಬದಲಿಗೆ ನಾವು ಈಗ ಅದನ್ನು ಪ್ರತ್ಯೇಕವಾಗಿ ಮಾಡಿ ಮತ್ತು ಇವರದ್ದೊಂದು ಹರಕೆಯ ಲೆಕ್ಕದಲ್ಲಿ ಮಾಡಿದ್ದಾರೆ, ಮತ್ತೊಂದು ಪ್ರತಿಷ್ಠಾಪನಾ ಲೆಕ್ಕದಲ್ಲಿ ಅಂತ ನಾವು ಈಗ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಪ್ರತಿಷ್ಠಾಪನೆ ಪಡಿಸಿದ್ದು ಸಂತೃಪ್ತಿ ಆಗಿದೆ. ಪೂರ್ವ ನಡೆಸಿದ ಪ್ರಾಶ್ಚಿತ್ಯಗಳು ಸಾನ್ನಿಧ್ಯಕ್ಕೆ ತೃಪ್ತಿ. ಆದರೆ ಕೆಲವು ರೀತಿಯ ದುರಿತಗಳಿಂದ ಆಗಿದ್ದರೆ ಕೆಲವು ರೀತಿಯ ದೋಷಗಳು ಪುನಃ ಇಷ್ಟದಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಕಾರಣಕ್ಕೆ ನಮ್ಮ ಹಿರಿಯರ ಕಾಲದಲ್ಲಿ ಅದು ಮಣ್ಣಿನ ಇದಿತ್ತು. ಆಮೇಲೆ ಅದು ಮುಟ್ಟಲಿಲ್ಲ. ಮತ್ತೆ ಸರ್ಕಾರದ ಕಾನೂನು ಪ್ರಕಾರ ಡಿಕ್ಲರೇಷನ್ ಬಂತು, ಅದು ಒಕ್ಕಲಿಗೆ ಹೋಯ್ತು. ಅವರು ಮಾಡಿದ್ದು ಅವರ ಕೈಯಲ್ಲಿತ್ತು. ಅವರು ಕಂಡರು ಅದನ್ನು ಒಂದು 10-40 ವರ್ಷದ ಮೊದಲಿಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಇದರಲ್ಲಿ ಏನೋ ಅಂತ ಇದೊಂದು ದೊಡ್ಡ ಜಿಡ್ಡು ಅಂತ ಇತ್ತು. ಇದು ಬ್ರಹ್ಮಸ್ಥಾನದ ಜಾಗ ಅಂತ ಅವ್ರಿಗೆ ಪ್ರಶ್ನೆಯಲ್ಲಿ ಕಂಡಿತು. ಮತ್ತು ಊರಿನಲ್ಲಿ ಕೆಲವರಿಗೆ ಕೂಡ ಏನಾದರೂ ದೋಷ ಕಂಡಾಗ ಯಾರು ಕೇಳಿದ್ರು ಇಲ್ಲಿ ಒಂದು ನಾಗ ಬ್ರಹ್ಮಸ್ಥಾನ ಉಂಟು, ಅದನ್ನು ಗರಡಿ ಬ್ರಹ್ಮಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಬಂದಿದೆ. ಆದರೆ ಆ ಕಾಲಕ್ಕೆಲ್ಲ ಅದು ಕೈಗೂಡಿ ಬರಲಿಲ್ಲ. ಕಡೆಗೆ ಅನಾಹುತಗಳು ನಡೆಯಿತು. ಕೆಳಗಿನ ಮನೆಯವರು ಕೆಲವು ಪ್ರಾಣ ಹೋಯಿತು, ಮತ್ತು ಕೆಲವು ಊರಿನವ್ರದ್ದೇ ಪ್ರಾಣ ಹೋಯಿತು. ಇಲ್ಲಿ ಜಾಗದಲ್ಲಿ ಆಸುಪಾಸಿನಲ್ಲೆಲ್ಲ ತೊಂದರೆಗಳು ಬಂತು. ಅವಾಗೆಲ್ಲ ಸ್ವಲ್ಪ ಪಂಚ ಪ್ರಶ್ನೆ ಎಲ್ಲ, ಆರೂಢ ಪ್ರಶ್ನೆ ಎಲ್ಲ ವಿಚಾರ ಮಾಡಿ ಮುಂದುವರಿಸಿಕೊಂಡ್ರು. ಮಧ್ಯದಲ್ಲಿ ಒಬ್ಬರು ಅವರು ಹೇಗೆ ಆರಂಭಕ್ಕೆ ಅಂತ ಒಬ್ಬರು ಬಂದವರು ಪಾಪ ಅವರು ಕೂಡ ಹಂತದಲ್ಲಿ ಹೋದ್ರು. ಈ ಸ್ಥಳದಲ್ಲಿ ಇದು ಅತಿ ಪುರಾತನ ಸಂಬಂಧಪಟ್ಟ ಕ್ಷೇತ್ರ ಆಗಿದ್ದುಕೊಂಡು ಈ ಕ್ಷೇತ್ರಕ್ಕೆ ಪ್ರಥಮತಃ ಸಾನ್ನಿಧ್ಯ ಆಗಿದ್ದು. ಬ್ರಹ್ಮಸ್ಥಾನ ಪೂರ್ವದಲ್ಲಿ ಇದ್ದುಕೊಂಡು ಗ್ರಾಮ ದೈವಗಳಿಗೆ ಸಂಬಂಧಪಟ್ಟ ಸನ್ನಿಧಾನ ಗರಡಿಗೆ ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ಈ ಬ್ರಹ್ಮಸ್ಥಾನ ಆಗಿದೆ. ಈ ಪೂರ್ವದಲ್ಲಿ ಕೆಲವು ರೀತಿಯ ವ್ಯತಿರಿಕ್ತಗಳು ಬಂದ ಕಾರಣ ಆ ರೀತಿಯ ಆಪತ್ತುಗಳು ಬರಲಿಕ್ಕೆ ಕಾರಣ ಆಗಿದೆ. ಒಂದು ಆ ಗರಡಿ ಸಂಬಂಧಪಟ್ಟ ಊರಿಗೆ ಒಂದು ಸಂಬಂಧದ ಬ್ರಹ್ಮಸ್ಥಾನ ಅಂತ ನಾಗಬ್ರಹ್ಮೆ ಅದರಂತೆ ಇನ್ನು ಮುಂದಕ್ಕೆ ಏನಿದೆ ಸ್ಥಳದಲ್ಲಿ ಈಗ ಸಂವಿಧಾನ ಕ್ಷೇತ್ರ ಪ್ರಕಾರ ಇದಕ್ಕೆ ನೀವು ಪ್ರಾಶ್ಚಿತ್ಯವಾಗಿ ನಡೆಸಿಕೊಟ್ಟ ಸೇವೆಗಳು ಸಾನ್ನಿಧ್ಯಕ್ಕೆ ತೃಪ್ತಿ. ಇದು ಮೂಲ ಶಾಪಗಳು ನಾನು ನಿವೃತ್ತಿ ಕೊಟ್ಟೆ. ಆದರೂ ಪೂರ್ವದಲ್ಲಿ ನಡೆದ ದುರಿತ ಉದ್ದೇಶಾತ್ವಾಗಿ ಗ್ರಾಮ ದೇವರನ್ನು ಪ್ರಾರ್ಥಿಸಿ ಇದಕ್ಕೆ ಸಂಬಂಧಪಟ್ಟ ರಾಜನ ದೈವ ಸಂಧ್ಯ ಪ್ರಕಾರ ಗರಡಿಗೆ ಕೈ ಮುಂದಕ್ಕೂ ಸಂವಿಧಾನ ದುರಿತ ಪರಿಹಾರ ಉದ್ದೇಶಾತ್ವಾಗಿ ಸ್ಥಳದಲ್ಲಿ ವರ್ಷಕ್ಕೊಂದು ಆವೃತ್ತಿಯಂತೆ ಮಾಸಕ್ಕೊಂದು ಆವೃತ್ತಿಯಲ್ಲಿ ಪೂಜೆ ಸಲ್ಲಿಸ್ತಾ ಬಂತು. ಒಂದು 5 ವರ್ಷ ಪರ್ಯಂತ ಸನ್ನಿಧಾನಕ್ಕೊಂದು ಆಶ್ಲೇಷ ಬಳಿ ಸೇವಾ ಸಲ್ಲಿಸುವಂತ. ಅದರಂತರ ಇಲ್ಲಿ ಜೀರ್ಣೋದ್ಧಾರ ಆಗಲಿಕ್ಕೆ ಹೊರಾವರಣಾದಿಗಳು ಪಡಿಸ್ಕೊಂಡು ಪೂರ್ವದಲ್ಲಿ ವಿಶೇಷ ಕಾನನ ಇದ್ದ ಸ್ಥಳ ಇದೆ. ಸ್ವಲ್ಪ ವೃಕ್ಷ ಮತ್ತು ತಂಪಾಶ್ರಯ ಬರುವಂತೆ ಪಡಿಸಿಕೊಂಡು ತದನಂತರ ಈ ಸ್ಥಳದಲ್ಲಿ ಮುಂದಕ್ಕೆ ಈ ಪೂರ್ವದಲ್ಲಿ ಆದ ದುರಿತ ಉದ್ದೇಶಾರ್ಥವಾಗಿ ಧಕ್ಕೆ ಬಲಿಯಾದರೂ ಮುಂದಕ್ಕೆ 5 ವರ್ಷಗಳಿಗೆ ಸಂಸಾರಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಸೇರಿ ಇಲ್ಲಿ ಕೊಡಬೇಕಿತ್ತು. ನಾಶ ಮಾತ್ರ ಹಲವು ಪ್ರಾಣಗಳು ನನ್ನ ಶಾಪದಿಂದಾಗಿ ಮೃತವಾಗಿದ್ದಷ್ಟೇ. ಪ್ರಾಣ ಹೋಗಿದೆ. ಹೌದು, ಅದಕ್ಕೆ
ಮುಲ್ಪ ಮಾತ ತಿಂಗಳು ಒಂಜಿ 5 ವರ್ಷ ಬುಡಂದೆ ಪೂಜೆ ಮಲ್ತೊಂದವರು ವರ್ಷಗೊರ ಆಶ್ಲೇಷ ಬಲಿ ಮಲ್ತೊಂದವರು 3ನೇ ವರ್ಷ ಆನಂಗ ದೇವರಿಗೆ ಬೆಟ್ಟದ ಬಲಿಕ ಸೇವೆ ಬ್ರಹ್ಮಮಂಡಲ ಬೆಟ್ಟ ಬಲಿ ಕಲ್ಕ ಸೇವೆ ಅವರು ಗುತ್ತಿಗೆ ಸಂಬಂಧಪಟ್ಟ ಮೂಲ ಜಾಗ ಇದೆ. ಅಲ್ಲಿ ಸಂಬಂಧಪಟ್ಟಂತೆ ಸನ್ನಿಧಾನ ಅಲ್ಲಿಯೂ ನೀವು ಸರ್ಕಾರಿ ಪಡಿಸೋಕ್ಕಾಗಲಿ ನನ್ನ ದೋಷಗಳು ನಿಮಗೆ ಅಲ್ಲಲ್ಲಿ ಗೋಚರಿಸಬೇಕಾಗಿದೆ. ಇವತ್ತಿಗೆ ನೀವು ಗ್ರಾಮ ಇದಕ್ಕೆ ಸಂಬಂಧಪಟ್ಟ ಸರ್ವರು ಸೇರಿ ನನ್ನನ್ನು ಜೀರ್ಣೋದ್ಧಾರ ಮಾಡಿ ತೃಪ್ತಿ ಆಯಿತು. ಈಗ ನನ್ನ ಸಾನ್ನಿಧ್ಯ ಇವತ್ತಿಗೆ ಶಾಪ ವಿಮೋಚನೆ ಕೊಟ್ಟೆ. ಮುಂದಕ್ಕೆ ಏಳಿಗೆ ಆದಂತೆ ಇದಕ್ಕೆ ಪೂರ್ವ ದೋಷ ಪರಿಹಾರಕ್ಕೆ ನಾವು ಪ್ರತ್ಯೇಕ ಸಂಕಲ್ಪಿಟ್ಟು ಮುಂದುವರ್ಸ್ಕೊಂಡು ಹೋಗು. ಈಗ ಬಾಕಿ ಯಾವ ಕುಂದುಕೊರತೆ ಬಾ ಅಂದರೆ ನನ್ನ ಸಾನ್ನಿಧ್ಯ ಯಾವ ರೀತಿ ವೃದ್ಧಿ ಆಯಿತು ಆ ಪ್ರಕಾರದ ಗ್ರಾಮ ರಾಜ್ಯಕ್ಕೆ ಇದಕ್ಕೆ ಮೂಲ ಕುಟುಂಬಕ್ಕೂ ಅನುಗ್ರಹ ಆಗುತ್ತೆ ನಡೆಸಬೇಕು. 5 ವರ್ಷದವರೆಗೆ ಮರ ಮಾತನಾಡೋದು ಜಿಡ್ಡನ್ನು ಮುಟ್ಲಿಕ್ಕೆ ಕೊಡಿ, ಜಿಡ್ಡಿಗೆ ಸಾನ್ನಿಧ್ಯಕ್ಕೆ ಬಿಟ್ಟು ಎದುರು ಈತ ಜಾಗ ಎಣ್ಣೆ ದಿನ ದುಂಬದಲ್ಲೇ ಕೊಡು 1 ಎಕರೆ ಬರುತ್ತೆ ಇದದ ಏತು ಊರಿಂದ ತೋರಿಟ್ಟು ಯಾಕೆಂದ್ರೆ ಇಡೀ ಕಾಡಿನಂತೆ ಇದ್ದುಕೊಂಡು ಸನ್ನಿಧಾನ ಈ ಸ್ಥಳದಲ್ಲಿ ಇಡೀ ಭೂಮಿಯಲ್ಲಿ ನನ್ನ ಸಾನ್ನಿಧ್ಯದಲ್ಲಿ ಹರಡಿತ್ತು ಅಷ್ಟು ಒಂದು ಕಾಲದಲ್ಲಿ. ಅದೇ ಇದು ಯಾರು ಬರ್ತಾ ಇಲ್ಲ, ಇದೊಂದು ಹೆದರೇ ಜಿಡ್ಡು ಅಂತ ಹೇಳಿ ಆಗಿ ಹೋಗಿದೆ. ಈ ಸ್ಥಳದಲ್ಲಿ ನೀವು ಕೈ ಹಾಕಿದ ನಂತರ ಕೆಲವು ರೀತಿಯ ಗಂಡಾಂತರ ಕೆಲವು ರೀತಿಯ ಆಪತ್ತು ಕೊಟ್ಟಿದೆ. ಆದರೆ ಇವತ್ತಿಗೆ ನೀವು ಜೀರ್ಣೋದ್ಧಾರ ಮಾಡ್ತೀರಿ, ಸಂತೋಷ. ಮುಂದಕ್ಕೆ ಇದನ್ನು ಸಂರಕ್ಷಣೆ ಪಡಿಸಿ ಕೆಳ ಭಾಗದಲ್ಲಿ ವೃಕ್ಷ ನಟ್ಟಿದ್ದನ್ನು ನೀವು ಜಾಗೃತ ಸ್ಥಾನದಲ್ಲಿರ್ತೇವೆ. ಈಗ ಮುಂದಕ್ಕೆ ನಿಮಗೆ ಕೊರತೆ ಬರೋದ್ರಿಂದ ಇದಕ್ಕೆ ಗ್ರಾಮಕ್ಕೂ ಇದರಲ್ಲಿ ಯಾವ ದೋಷ ಬರೋದ್ರಿಂದ ನಾನು ರಕ್ಷಣೆ ಅನುಗ್ರಹ ಆಗುತ್ತೆ ನಡೆಸ್ತಿದ್ದು. ನಮ್ಮ ಕೈ ಪಾಡ್ದು ಮಲ್ಪುನ ಮಲ್ಲ ಪಕ್ಕ ಅದೇ ಕೈ ಪಾಡಂದಿನ ದೋಷೋಡಿ ಆತದೆ ಕೈ ಪಾಡ್ನೆಲ್ಲ ಆರಂತ ಅರ್ಜ ಅಂತ ತುಂಬುಡು ಬೀಸ ಬಯ ಅಂತ ಬೀಸ ಐದು ನೆಲ ಮತ್ತು ಅಂಚಿನ ಏರಿಯಾಗಳ ತೊಂದರೆ ಬರಂದಿನೆಲಕ್ಕ ಒಂದು 5 ವರ್ಷ ದೇವರಿಗೆ ಬುಡಂದ ಪೂಜೆ ಮಲ್ಕೊಂಡು ಬರ್ತು ತಿಂಗಳು ಪೂಜೆ ಮಲ್ಕೊಂಡು ಬರ್ತು ವರ್ಷಗಳು ಆಶ್ಲೇಷ ಬಲಿ ಮಲ್ಕೊಂಡು ಬರ್ತು 5ನೇ ವರ್ಷಗಾನ ಯಜ್ಞ ಬಲಿಯಿಂದ ಅರ್ಥ ದೇವರಿಗೆ ಬ್ರಹ್ಮಮಂಡಲ ಆ ಸೇವೆಯನ್ನು ದೇವರಿಗೆ ಅರ್ಥ ಮಾಡಿ ನಾಗ ಬ್ರಹ್ಮಸ್ಥಾನ ಅಂತ ಅರ್ಥಗೆ ಬಾರಿ ದುಂಬದ ಕಾಲದ ಅವಿತ ಭೂಗತಾತಿನ ದೋಷ ಇಂಜ ಮಾತಾಡಿನ ದೋಷಕ್ಕೂ ಮಾತೇರು ಸೇರಿದಿಂದ ಅರ್ಥ ಆಯ್ತಾ ಬರೀ ಜಮಾನೆಯಿಂದ ಈ ಪ್ರದೇಶ ಊರ್ದಾಗಲು ಸೇರಿದು ಅಂದ್ರೆ ಇಡೀ ಪರಿಸರಕ್ಕೆ ನನ್ನ ದೋಷ ಉಂಟು. ಇದು ಒಂದು ಅತಿ ದೂರದಲ್ಲಿ ಜೈನರಿಗೆ ಸಂಬಂಧಪಟ್ಟ ಮೂಲ ಕ್ಷೇತ್ರ ಅಂತ ಇದ್ದ ಸ್ಥಳ ಇದು. ಕಾಲಗತಿ ಪ್ರಕಾರ ಹಲವು ರೀತಿ ಅದರಂತೆ ಇದಕ್ಕೆ ಸಂಬಂಧಪಟ್ಟು ನೀವು ಸರ್ವರು ಸೇರಿಕೊಂಡು ಈ ಪ್ರಕಾರ ನಡೆಸ್ತೇವೆ ಸಂಕಲ್ಪ ಮಾಡ್ಕೊ. ಈಗ ಪೂರ್ವದಲ್ಲಿ ಅಜ್ಞಾತ ರೂಪದಲ್ಲಿ ಯಾವ ಅಪರಾಧ ಏನುಂಟು ಅದಕ್ಕೆ ಕ್ಷಮೆ ಕೊಡ್ತೇನೆ. ಇವತ್ತಿಗೆ ನನ್ನ ಸಾನ್ನಿಧ್ಯ ವೃದ್ಧಿ ಆದಂತೆ ಗ್ರಾಮ ರಾಜ್ಯಕ್ಕೆ ನಿಮಗೆ ವೃದ್ಧಿ ಆಗುವಂತೆ ನಂಬಿದ ಸಮಸ್ತರಿಗೂ ಇಲ್ಲಿ ಏಳಿಗೆ ಆಗಿ ಅನುಗ್ರಹ ಆಗುತ್ತೆ ವೃತ್ತಿ ಪ್ರಕಾಶನಗಳು ನಡೆಸಿಕೊಡ್ತೇನೆ. ಮೈಯರ್ ಮಾತು ಅದು ಕಾರಣಕ್ಕೆ ಸಂಬಂಧಪಟ್ಟ ಸರ್ವರಿಗೂ ದೋಷ ಉಂಟು. ಈಗ ಸಾನ್ನಿಧ್ಯ ಯಾಕೆ ವಚನ ಕೊಡಿದ್ರೆ ಜೀರ್ಣೋದ್ಧಾರ ವಿದ್ಯೆ ಆಗಲಿ ಸರಿಯಾಗ್ತೀನಿ. ಅದಾಗಿ ನನ್ನ ಪ್ರಕೋಪಕ್ಕೆ ಇಷ್ಟು ನಿವೃತ್ತಿ ಮಾಡ್ಕೊಂಡು ಹೋಗಿ ಮುಂದಕ್ಕೆ ಯಾರಿಗೂ ಇಲ್ಲಿ ಭೂಮಿಯಲ್ಲಿ ಪರಿಸರದವರಿಗೂ ದೋಷ ಬರದಂತೆ ನಾನು ರಕ್ಷಣೆ ಕೊಡ್ತೇನೆ. ಗ್ರಾಮ ರಾಜ್ಯ ಉದ್ಧಾರ ಆಗುವಂತೆ ಅರುದ್ಧ ಸಾಧನೆ ನಡೆಸಿಕೊಡ್ತೇನೆ. ಗಿಡವಂತೆ ಕಂಪವಂತೆ ಅವೇ ಮರೆಯಲ್ಲ ಇಲ್ಲಿಗೆ ಸಂಬಂಧಪಟ್ಟ ಒಂದು ಜಲ ಇಲ್ಲ. ಅದು ಮಲ್ಲ ಕೆರೆ ತನಕ ಅಲ್ಲ ಅದು ಇಲ್ಲಿ ಆ ಎದುರು ಜಾಗದಲ್ಲಿ ಮತ್ತೆ ಪಲ್ಲ ಅಂತ ಹೇಳ್ತಾರೆ. ಈಗ ನಾಶ ಎದುರುಗಡೆ ನಾಶ ಆಗಿದೆ. ಅದ್ರ ನಾಶ ಆಗಿದೆ. ಅದರವರೆಗೂ ಉಪಾಧಿ ಉಂಟು ನಮ್ಗೆ. ಮುಂದಕ್ಕೆ ಸಂಬಂಧಪಟ್ಟವರದಕ್ಕೆ ಇಲ್ಲಿ ಒಂದು ಜಲ ನಿರ್ಮಾಣ ಒಂದು ಈ ಸ್ಥಳದಲ್ಲಿ ಮಾಡಿಕೊಡ್ಬೇಕು. ಜಲ ನಿರ್ಮಾಣ ಆಗ್ಬೇಕು. ಈಗ ಅವರದ್ದೇ ನೀರು ಬರೋದು. ಈಗ ನೀರು ಅವರೇ ಕೊಡ್ತಾ ಇದ್ದಾರೆ. ಅವರಿಗೆ ಗೊತ್ತಿದ್ದಿಲ್ಲ ಅವರು ಆಗ ಯಾಕೆ ಹೇಳಿದ್ರೆ ಅವರಿಗೂ ಇದರ ಉಪಾಧಿ ಉಂಟು. ನೀವು ಆ ಸ್ಥಳದಲ್ಲಿ ಜಲ ಬರೋ ಸಂತೋಷ. ಆದರೆ ಪೂರ್ವಕ್ಕೆ ಸಂಬಂಧಪಟ್ಟ ಇಲ್ಲಿ ಜಲ ನಾಶ ಮಾಡಿದ್ದೀವಿ. ಅದಕ್ಕೆ ನನ್ನ ಸಾನ್ನಿಧ್ಯದೊಳಗೊಂದು ಜಲ ಮುಂದಕ್ಕೊಂದು ನಿರ್ಮಾಣ ಸಾನ್ನಿಧ್ಯಕ್ಕೆ ಬೇಕು ತಿಳಿಸಿ ದೇವರು ಅದಕ್ಕೆ ಜಾಗ ಸ್ವಲ್ಪ ಅಂದ್ರೆ ಇಲ್ಲಿ ಕೈ ಹಾಕಿದ್ರೆ ಏನೋ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ದೇವರಿಗೆ ಎಲ್ರಿಗೂ ಒಂದು ಕೈಗೂಡಿಸಿ ಕೊಡಬೇಕು ಹತ್ತಿರದಲ್ಲಿ ಇದ್ದವರಿಗೆಲ್ಲ. ಯಾಕೆ ಹೇಳಿದ್ರೆ ಪೂರ್ವದ್ದೆಲ್ಲ ನಾಶ ಆದ ಕಾರಣ ಸರ್ವರಿಗೂ ದೋಷ ಬರಲಿಕ್ಕಾಗ. ಈಗ ನೀವು ಸನ್ನಿಧಾನಕ್ಕೋಸ್ಕರ ಅನಾದಿ ಜಲ ಇಲ್ಲಿ ಮುಚ್ಚಿ ಹೋಗಿದೆ. ಆ ಮುಚ್ಚಿ ಹೋದಕ್ಕೆ ಜಲಕ್ಕೊಂದು ಜಲ ನಿರ್ಮಾಣ ಮಾಡಿ ಅದರಲ್ಲಿ ಏನು ಕೊರತೆ ಇಲ್ಲ. ಅದ್ರಲ್ಲಿ ಪಡಿಸಿಕೊಂಡು ಹೋದಂತೆ ಇದು ಸರ್ವರಿಗೆ ಏಳಿಗೆ ಆಗಿ ನೀರು ದೇವರ ಕೊಡಲೇಬೇಕು. ಬಾಕಿ ಉಳಿದ ಮಟ್ಟಿಗೆ ಸನ್ನಿಧಾನ ಅನುಗ್ರಹ ಉಂಟಿದೆ. ಮುಂದಕ್ಕಾಗತಕ್ಕ ಪೂಜೆಯನ್ನು ಸಮಸ್ತರು ಸೇರಿ ನಡೆಸ್ಕೊಂಡು ಹೋಗಿ ಪೂರ್ಣ ಪ್ರಸಾದ ಅನುಗ್ರಹ ಆಗುತ್ತೆ ನಡೆಸ್ಕೊಡ್ತೀವಿ. ಅಲ್ಲೇ ನನ್ನ ನಾಶ ಆದ್ದು. ಆದ ಕಾರಣ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಸನ್ನಿಧಾನ ಜೊತೆಗೆ ಪ್ರಕಾರ ಇಲ್ಲಿ ಪೂಜೆ ಆದ ಸಮಯದಲ್ಲಿ ಆ ಪ್ರಸಾದ ಅಲ್ಲಿ ಹಾಕಿದಾಗ ಆಶ್ಲೇಷಾಬಲಿ ಸಮಯದಲ್ಲಿ ನೀವು ಇದಕ್ಕೆ ಬೇಕಾಗಿ ನಡ್ಕೊಂಡ ಮುಂದಕ್ಕೆ ಜಲ ಕೊಡು. ಅಲ್ಲಿ ನನ್ನ ಜಲ ನಾಶ ಆಗಿದೆ.
ಮುಂದಕ್ಕೆ ನಿಮಗೆ ದೋಷ ಬರದಂತ ರಕ್ಷಣೆ ಕೊಟ್ಟು ನಿವೃತ್ತಿ ಕೊಡ್ತೀನಿ. ನಾವು ಸಂಕೋಚ ಮಾಡಿ ದೇವರನ್ನು ಈಗ ಸದ್ಯದಲ್ಲಿ ಇಟ್ಟದ್ದಲ್ಲಿ ಜಾಗ ತಗೊಂಡವರು ಆದ್ರೆ ಭೂಮಿಗೆ ಸಂಬಂಧಪಟ್ಟ ಇದು ಅನಾದಿ ಇದೆಲ್ಲ ಬನಕ್ಕೆ ಇದಕ್ಕೆ ಸಂಬಂಧಪಟ್ಟದ್ದು ಇದು ಜಾಗ. ಸರಿ 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 ಈಗ ಬಾಕಿ ಉಳಿದಕ್ಕಂತ ಸನ್ನಿಧಾನಕ್ಕೆ ತೃಪ್ತಿ ಉಂಟು. ಸಂಪಾಷೆ ಬರೆದು ನಡ್ಕೊಂಡು ಹೋಗೋದು. ಇಷ್ಟವರೆಗೆ ಪರಿಸರಕ್ಕೆ ಏನು ನನ್ನ ದೋಷತೆ ಇದು ಇವತ್ತಿಗೆ ಮಾಪಿ ಕೊಟ್ಟಿದ್ದೇನೆ. ನನ್ನ ಸಾನ್ನಿಧ್ಯ ವೃದ್ಧಿ ಆದಂತೆ ಇಡೀ ಪರಿಸರ ನಮಗೆ ಏಳಿಗೆ ಆಗುವಂತೆ ಅಭಿವೃದ್ಧಿ ಸರ್ವರಿಗೆ ಕೊಟ್ಟು ನಡೆಸಿಕೊಡ್ತೀವಿ. ವಿಶಾಲ ಸಾನ್ನಿಧ್ಯ ಸೇವಾಭಿವೃದ್ಧಿ ಕೆಲವರಿಗೆ ಹೋಗಿ ರಾಷ್ಟ್ರೀಯ ನಾನು ಕ್ರಮಪಟ್ಟಿದ್ದೆ. ಮುಂದೆ ಸಮಸ್ಯೆ ಸೇರಿ ಜಲ ನಿರ್ಮಾಣ ಬಗ್ಗೆ ಇಲ್ಲಿ ಆದಷ್ಟು ಸಾನ್ನಿಧ್ಯ ಕಷ್ಟಕರ ಪಶ್ಚಿಮಾಂಶವಾದ ನನ್ನ ನಡೆಯಲ್ಲಿ ದೃಷ್ಟಿ ನನ್ನ ಪೂಜೆ ಆಗುತ್ತದೆ. ಪೂಜೆಗೆ ಮುಂದಕ್ಕೆ ಕೊಡ್ತಿದ್ದರ ಮುಂದಿನ ಗಮನಿಸಿ ಲಕ್ಷ್ಯ ಎರಡನೇದಾಗಿ ಇತರ ಪ್ರಕಾರ ಸಂಕಲ್ಪ ಮಾಡಿ ಸ್ಥಳದಲ್ಲಿ ಭೂಮಿಯ ಬ್ರಹ್ಮನ ಕೋಟೆಯನ್ನು ಗೊತ್ತಿ ನಿವಾರಣೆ ಮುಂದಕ್ಕೆ ನಿಲ್ಲಲು ವಿಶ್ವಾಸಾಗಲಿದೆ. ಸಂವಿಧಾನ ಸಂಪೂರ್ಣ ಪ್ರಕಾರ ಸಂತೋಷ ಎಲ್ಲ ಜವಾಬ್ದಾರಿಯಲ್ಲಿ ಎಲ್ಲ ಮಾಡ್ತಾ ಇದ್ದೇನೆ. ಆ ಸ್ಥಳವನ್ನು ನಾನು ಅಲ್ಲಿ ಬೇಕಾದ ನಾನು ಅನುಗ್ರಹ ಕೊಟ್ಟಿದ್ದೇನೆ. ಇವತ್ತಿಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಈ ಮೂಲ ಕ್ಷೇತ್ರಕ್ಕೆ ನೀವು ಸಮಸ್ತರನ್ನು ಸೇರಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಭೂಮಿ ಬ್ರಹ್ಮವನ್ನು ನೀಡಿರುವುದು ನೀವು ಸಂದರ್ಭ ರೀತಿಯಲ್ಲಿ ಕಾಯ್ದಿರಿಸಬೇಕು. ನಮಗೆ ನಡೆಸಬೇಕು ಜೀವನೋದ್ಧಾರ ವಿಚಾರ ಬಹಳ ಸೃಷ್ಟಿಯಾಗಿದೆ. ಇಲ್ಲಿ ವಾಕ್ಯ ಕೊಟ್ಟ ಪ್ರಕಾರ ಸ್ಥಳ ಹೊಂದಿದ್ರು ಎಲ್ಲ ಸೇರಿ ವೃಕ್ಷ ನಟನೆಗೆ ಮುಂದಕ್ಕೆ ಕೆಳಭಾಗ ಅವರಿಗೆ ವಾಕ್ಯ ಕೊಟ್ಟಿದ್ದು ಕೆಳಭಾಗ ಭೂಮಿಯನ್ನು ಯಾರು ಖನನ ಮಾಡಬಾರ್ದು. ನಿಮಗೆ ಸಾನ್ನಿಧ್ಯ ಕೊಟ್ಟು ದೂರದಲ್ಲಿ ಎರಡು ಜಲ ಜಲ ಸಾರಿಗೆ ಅದಕ್ಕೆ ಆದಷ್ಟು ಬೇಗ ಒಂದು ಜಲ ನಿರ್ಮಾಣ ಬರುತ್ತೆ. ಸಾನ್ನಿಧ್ಯಕ್ಕೆ ಬೇಕಾಗಿರುತ್ತೆ ಜಲವನ್ನು ನಿರ್ಮಾಣ ಬರುತ್ತೆ. ಸಮಸ್ತರಿಗೆ ತಿಳಿಸಿದ ಇವತ್ತಿಗೆ ಏನು ನನ್ನ ಜೀರ್ಣೋದ್ಧಾರ ಆಯಿತು. ಇಡೀ ಪರಿಸರಕ್ಕೆ ನಾನು ಅಲ್ಲಲ್ಲಿ ದೋಷ ಬಗೆಹರಿಸಿಕೊಳ್ತೇನೆ. ಇನ್ನು ಮುಂದಕ್ಕಿದ್ರೆ ಯಾರಿಗೆ ದೋಷ ಬರದಂತೆ ನನ್ನ ಸಾನ್ನಿಧ್ಯ ವೃದ್ಧಿ ಆದಂತೆ ಪರಿಸರ ಉದ್ಧಾರ ಆಗುವುದು. ನೀವು ನಡೆಸಿದವರ ಸಮಸ್ತರಿಗೆ ದಿಂದ ಉದ್ಧಾರ ಆಗುತ್ತೆ. ಪೂರ್ಣ ಸೇವೆ ಪ್ರಸಾದ ಆಯ್ನ ಕೊಂಡು ತಿರುಮನೆ ಮಾತಾಡ್ತಾರೆ ಒಟ್ಟು ಮುಂದೆ ಪೂರ್ಣ ಪ್ರಸಾದ ಯಾರು ಕೆಳಗಿನ ಮನೆ ತೀರ್ಥಲ್ಲಗಳು ಓಡಿ ಬಲಿ ಭದ್ರಾರು ದಿನಕ್ಕೂ ಸುಬ್ರಹ್ಮಣ್ಯ ಹೋದ್ ಬದೆ ಇತ್ತ ಒಂದಿನ ಪೂರ ಭೂಮಿ ನಿಗಲ ಜಾಗ ಕೊಡಿ ಕಡೆ ಪಾಡ್ಲೆ ಆಯ್ತು ఒక 16 ದಿನಕ್ಕೂ ಕೊಂಚ ಮಂಗಳ ಪೂಜೆ ಆಲ್ಪರೆಂಡು ಅದಕ್ಕೆ ಪೈಕೊಳ್ಳಿ ಮಾತ ಸೇರಿದು ಒಂದು ಪೂಜೆ ಆಲ್ಪರೆಂಡು ಅದು ಪ್ರಸಾದ ಸಂಸಾರದ ರಕ್ಷಣೆ ಪೂರ್ವದಲ್ಲಿ ಏನು ದೋಷ
ಸಾನ್ನಿಧ್ಯ ನಂಬಿಕೊಂಡು ಸಾನ್ನಿಧ್ಯ ಸೇರುವೆ ಮಾತಾ ಕೈ ಮುಗಿಲೆ